ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಭುವನ ಲೋಕೇಶ್. ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಸ್, ಇವತ್ತು ವೈಕುಂಠ ಏಕಾದಶಿ ಜಾನ್ವರಿ 10th. ಸೊ ಇವತ್ತು ನಮ್ಮ ಮಮ್ಮಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಏನು ಈ ಸಕ್ಕರೆ ಹಚ್ಚಿ ಮಾಡ್ತಾರಲ್ಲ, ಅದನ್ನು ಮನೇಲೇ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸೊ ಇವಾಗ ಒಂದು ಚಿಕ್ಕ ಬೈಟು. ನಾವು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ನಮ್ಮೂರಲ್ಲೇ ಇರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಅಮ್ಮ ನಿಮಗೆ ಸಕ್ಕರೆ ಹಚ್ಚಿ ಹೇಗೆ ಮಾಡೋದು ಮನೇಲೇನೆ ಅನ್ನೋದನ್ನು ನಿಮಗೆ ತೋರಿಸ್ತಾರೆ. ಈ ಸಕ್ಕರೆ ಹಚ್ಚು ತುಂಬ ಚೆನ್ನಾಗಿರುತ್ತೆ. ನೀವು ಈಚೆಗಡೆ ಹೊರಗಡೆ ಪ್ಯಾಕೆಟಲ್ಲಿ ತೊಗೊಂಬರೋ ಅಂಥ ಸಕ್ಕರೆ ಹಚ್ಚಿಗಿಂತ ಬೆಟರ್ ಆಗಿರುತ್ತೆ. ಸಕ್ಕರೆನೇ ತಿನ್ನಬಾರ್ದು, ಆದರೆ ಈ ಹಬ್ಬಕ್ಕೆ ಯೂಸ್ ಮಾಡೋ ಈ ಒಂದು ಸಕ್ಕರೆ ಹಚ್ಚನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅದು ತುಂಬ ಕೆಮಿಕಲ್ ಹಾಕಿ ಮಾಡಿರ್ತಾರೆ. ಇದು ಮನೆಯಲ್ಲೇ ಮಾಡೋದ್ರಿಂದ ಏನು ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಬರುತ್ತೆ ಅಂದರೆ, ಬಾಯಲ್ಲಿಟ್ಟರೆ ಮೈಸೂರು ಪಾಕ್ ಕರಗಲ್ವಾ, ಆ ರೀತಿಯಾಗಿ ಕರಗೋ ಥರದ ಟೆಕ್ಸ್ಚರಲ್ಲಿ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ಆ ಥರ ಹೆಂಗೆ ಮಾಡೋದು ಅನ್ನೋದು ದೇವರಾಣೆ ನನಗೆ ಗೊತ್ತಿಲ್ಲ, ನಮ್ಮ ಮಮ್ಮಿಗೆ ಗೊತ್ತಿರೋದು. ನಮ್ಮ ಮಮ್ಮಿ ನಿಮಗೆ ಒಂದೊಂದೇ ಪ್ರೊಸೀಜರ್ನ ತೋರಿಸ್ಕೊಡ್ತಾ ಹೋಗ್ತಾರೆ. ಕೊನೆವರೆಗೂ ನೋಡಿ, ಇದು ಸುಮ್ಮನೆ ನೋಡಿಬಿಟ್ರೆ ಗೊತ್ತಾಗೋದಿಲ್ಲ. ಓಕೆ, ನಮ್ಮ ಮನೆಗೆ ಬಂದ ಪ್ರಾಣ ಮುಖ್ಯ. ಪಾಲಿಸೋ ತಾಯೇ ತಾಯೇ ಬೇಡಿ ಕೊಂಬೆನು ನಾ. ಏನು ಮಾಡ್ತಾ ಇದೆಯಾ ಇವತ್ತು? ಇವತ್ತು ಸಕ್ಕರೆ ಹೆಚ್ಚು ಮಾಡ್ತಾ ಇದ್ದೀನಿ. ಸಕ್ಕರೆ ಹೆಚ್ಚು ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಬಂತಲ್ಲ, ಸಕ್ಕರೆ ಹೆಚ್ಚು ಮಾಡ್ತಾ ಇದ್ದೀನಿ. ಸಕ್ಕರೆ ಹೆಚ್ಚು ಮಾಡೋದಕ್ಕೆ 1 ಲೋಟ ಸಕ್ಕರೆ ನೆನೆ ಹಾಕ್ತಾ ಇದ್ದೀನಿ. ಒಂದು ಲೋಟ ಸಕ್ಕರೆಗೆ 1 ಲೋಟ ನೀರು ಹಾಕ್ತಾ ಇದ್ದೀನಿ. ತೆಳು ಪಾಕ ಬರಬೇಕು, ಸಕ್ಕರೆ ಕರಗೋವಷ್ಟು ಇರಬೇಕು. 1 ಲೋಟ ಸಕ್ಕರೆ ನೆನೆ ಹಾಕಿದ್ನಲ್ಲ, ಅದನ್ನು ಇವಾಗ ಸ್ವಲ್ಪ ಕೈ ಆಡಿಬಿಟ್ಟು ಒಲೆ ಮೇಲೆ ಇಡ್ತೀನಿ. ಎಲ್ಲ ಗಟ್ಟಿ ಕೂತಿರುತ್ತೆ ತಳದಲ್ಲಿ, ಸ್ವಲ್ಪ ಕೈ ಆಡಿ ಅದಕ್ಕೆ ಒಂದು ಅರ್ಧ ಲೋಟ ಹಾಲು, ಅರ್ಧ ಲೋಟ ಮೊಸರು, ನಿಂಬೆ ರಸ. ಎಷ್ಟು? ಒಂದು ಅರ್ಧನ? ಅರ್ಧ ಅಲ್ಲ, ಇವಾಗ ಒಂದು 1/4 ಭಾಗ ಹಾಕೊಂಡಿರ್ತೀನಿ. ಇನ್ನೊಂದು ಸಲ ಸೋಸಬೇಕು, ಆವಾಗ ಅರ್ಧ ಹಾಕ್ತೀನಿ. ಸ್ವಲ್ಪ ಸಕ್ಕರೆ ಎಲ್ಲ ಕುದ್ದಿ ಇದೆಲ್ಲ ದಷ್ಟ ಎಲ್ಲ ಮೇಲೆ ಬರಬೇಕು. ಅದು ಸೋಸ್ಬಿಟ್ಟು ಮತ್ತೆ ಕಾಯಕ್ಕಿಡ್ತೀನಿ. ಸಕ್ಕರೆ ಹೆಚ್ಚು ಮಾಡೋದು ತುಂಬ ಕಷ್ಟ ಅಂತಾರಲ್ಲ? ಸ್ವಲ್ಪ ಕಷ್ಟನೇ, ಒಂದು 2-3 ಸತಿ ಸೋಸಬೇಕು. ಇದನ್ನು ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತಾರೆ. ಈಸಿಯಾಗಿ ಏನಲ್ಲ, ಇದೊಂದು 2 ಸತಿ ಸೋಸಬೇಕು, ಮತ್ತು ಚೆನ್ನಾಗಿ ಪಾಕ ಬರಂಗೆ ಮಾಡ್ಕೊಬೇಕು. 2 ಸತಿ ಸೋಸ್ಬೇಕು ಇದನ್ನು. ಕಷ್ಟ ಎಲ್ಲ, ಸಕ್ಕರೆನಲ್ಲಿರೋ ಕಷ್ಟ ಎಲ್ಲ ಹೋಗಿ ಬೆಳ್ಳಗೆ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಇದನ್ನು ಸೋಸ್ಕೊತಾ ಇದ್ದೀನಿ. ಇದೇ ಥರ 2 ಸತಿ ಸೋಸ್ಕೋಬೇಕಾ? 2 ಸತಿ ಇದನ್ನು ತೆಗಿಬೇಕು.
ಇದೇನು ಬಟ್ಟೆ? ಇದು ಮಲ್ಬಟ್ಟೆ. ಬಟ್ಟೆಯಲ್ಲಿ ತುಂಬ ಸೋಸ್ಕೋಬೇಕು. ತೆಳುವಾಗಿರೋದು ಮಲ್ಬಟ್ಟೆನಲ್ಲಿ ಸೋಸ್ಕೊಬೇಕು. ನೋಡಿ ಇಷ್ಟೊಂದು ಗಷ್ಟ ಬಂದಿದೆ. ಮತ್ತು ಇನ್ನೊಂದ್ಸತಿ ಸೋಸಿದ್ರೆ ಗಷ್ಟ ಬರುತ್ತೆ. ಈ ಸೋಸಿರೋ ಪಾಕನ ಮತ್ತೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಮಿಕ್ಕಿರೋ ಹಾಲು ಅರ್ಧಲ್ಲಿ 1 ಲೋಟದಲ್ಲಿ ಮಿಕ್ಕಿರೋ ಹಾಲನ್ನ ಹಾಕ್ತಾ ಇದ್ದೀನಿ. ಮೊಸರು ಹಾಕ್ತಾ ಇದ್ದೀನಿ ಅರ್ಧ ಲೋಟ. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಹಾಲು ಮೊಸರು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ಬಟ್ಟೆ ಸೋಸಿದ್ಮೇಲೆ ಮತ್ತೆ ಕ್ಲೀನಾಗಿ ತೊಳೆದು ಮತ್ತೆ ಇದನ್ನು ಸೋಸ್ಕೊಬೇಕೆ ರೆಡಿ ಮಾಡ್ಕೊಬೇಕು. ಕುದೀತಾ ಇದೆ, ಸೋಸ್ಕೊತೀನಿ ಇವಾಗ. ಎರಡು ಸತಿ ಕಾಯಿಸಿ 2 ಸತಿ ಸೋಸಿರೋದು. ಇವಾಗ ಪಾಕ ಮಾಡೋದಕ್ಕೆ ಇಡ್ತೀನಿ. ಹಾಕೋತಿದ್ದೀನಿ. ಇದರಲ್ಲಿ ಅರ್ಧ ಹಾಕ್ಕೊಬೇಕಾ? ಅರ್ಧ. ಇದನ್ನು ಆವಾಗವಾಗ ಸಣ್ಣಗೆ ತಿರುತ್ತಾ ಇರಬೇಕು. ಸಕ್ಕರೆ ಅದು ಹಚ್ಚಿಗೆ ತುಪ್ಪ ಸವರ್ತಾ ಇದ್ದೀನಿ. ಹತ್ತಿ ಒಳಗಡೆ ಈ ಮೋಡ್ಗೆಲ್ಲ ಸಕ್ಕರೆ ಹಚ್ಚಿ ಮನೆಗೆ ಎಲ್ಲ ತುಪ್ಪ ಸವರ್ತಾ ಇದ್ದೀನಿ. ಇದೆಲ್ಲ ಸಕ್ಕರೆ ಹೆಚ್ಚು ಮಾಡೋದು ಮಣೆಗಳು. ಸಕ್ಕರೆ ಹೆಚ್ಚಿನ ಮಣೆ ಅಂತಾರೆ, ಹಳೇ ಕಾಲದ್ದು. ಇವೆಲ್ಲ ಹಳೇ ಕಾಲದ್ದು. ಇವಾಗಲೂ ನಮ್ಮ ಮನೇಲಿ ಇದರಲ್ಲೇ ಸಕ್ಕರೆ ಹೆಚ್ಚು ಮಾಡೋದು. ಇದಕ್ಕೆ ತುಪ್ಪ ಸವರಿಟ್ಟಿದ್ದಾರೆ ನೋಡಿ, ನಮ್ಮ ಡಿಸೈನಾಗಿ ಬರ್ತದೆ. ಮತ್ತು ಇದು 4 ಇರೋದನ್ನು ರಬ್ಬರ್ ಕಟ್ಟಿ ಇದಕ್ಕೆ ಹಾಕಬೇಕು. ಇದು ತುಳಸಿ ಕಟ್ಟೆ ಶೇಪಲ್ಲಿ ಬರುತ್ತೆ. ಇವು ಒಂದೊಂದು ಶೇಪಲ್ಲಿ ಬರುತ್ತೆ. ಇದು ಮಾಮೂಲಿ ನಮಗೆ ಸಿಗುತ್ತಲ್ಲ ಈಚೆ ಸಕ್ಕರೆ ಹೆಚ್ಚು, ಆ ಥರದ್ದು. ಬಂತಾ ಪಾಕ? ಇಲ್ಲ, ನೋಡ್ತಾ ಇರಬೇಕು, ತಿರುತ್ತಾ ಇರಬೇಕು, ಇಟ್ಬಿಟ್ಟು ಬಿಟ್ಬಿಡಂಗಿಲ್ಲ. ಆಗ್ತೈತೆ ಪಾಕ. ಹಿಂಗೆ ಬಿಟ್ಟರೆ ಗಟ್ಟಿ ಬರ್ತೈತೆ. ಹಿಂಗಂದರೆ ನೋಡಿ, ಹಿಂಗೆ ಉಂಡೆ ಬರಬೇಕು. ಹೆಂಗೆ ತೋರ್ಸರಿಯಾಗಿ. ನೋಡ್ರಿ, ಇಲ್ಲೇ ತೋರಿಸು. ಇಲ್ಲೇ ಒಳಗೆ ಇಕ್ಬಿಡ್ತೀನಿ ಕೈನ. ಇಷ್ಟರಲ್ಲಿ ಏನಾಗುತ್ತೆ ನೋಡಿ, ಹಿಂಗಂದರೆ ಹಿಂಗೆ ಎಳೆ ಥರ ಬೆಳಕಲ್ಲ. ನೋಡಿ, ಇಲ್ಲಿ ಹಿಂಗೆ ಎಳೆ ಥರ ಬರಬೇಕು. ಇಲ್ಲೇ ಸುಟ್ಟೋಗಲ್ಲ, ತೋರಿಸು. ಹಿಂಗೆ ಎತ್ತಿದ್ರೆ ಹಿಂಗೆ ಪಾಕ ಬರಬೇಕು. ಇದನ್ನು ಆರಿಸ್ಬೇಕು. ಹಿಂಗೆ ಆಡ್ತಾ ಇದ್ರೆ, ಕೈ ಆಡಿಸ್ತಾ ಇದ್ರೆ ತಣ್ಣಗಾಗೋದೇನೋ ತೋರಿಸ್ತೀನಿ. ಕತ್ತಲ್ಲಿ ಕಾಣಲ್ಲ, ಸ್ವಲ್ಪ ಸುಮ್ಮನೆ ಇರ. ಹಂಗಂದರೆ ಉಂಡೆ ಥರ ಬರಬೇಕು. ಗೊತ್ತಾಯ್ತಾ? ಬೇಕು ಹಂಗೆ ಉಂಡೆ ಥರ ಆಗಬೇಕು. ಉಂಡೆ ಥರ ಹಾಕಬೇಕು. ರೆಸಿಸರ್ ಮಾಡೋದು ತುಂಬ ಕಷ್ಟ ಇದೆ. ಇದನ್ನ ಆರಿಸ್ತಾ ಇರಬೇಕಾ? ಹಿಂಗೆ ಆರಿಸ್ಬೇಕು, ಸ್ವಲ್ಪ ಗಟ್ಟಿ ಬರ್ತೈತೆ ಬರಬೇಕು. ಸ್ವಲ್ಪ ಆರಿಸ್ಕೊಂಡು ಗಟ್ಟಿ ಬರ್ತೈತೆ, ಆವಾಗ ಮೋಲ್ಡ್ಗೆ ಹಾಕ್ಬೇಕು. ತಿರುಗಿಸ್ತಾ ತಣ್ಣಗಾಗ್ತಾ ಗಟ್ಟಿ ಬರುತ್ತೆ. ಇದು ಪಾಕ ಮಾಡುವಾಗ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಯಾರನ್ನ ಬಂದ್ರೂ ಪಾಕ ಬರೋಲ್ಲ.
ಇಲ್ಲಿಂದನೇ ನೋಡಿ ಕೆಲಸಕ್ಕಿಟ್ಟಿದ್ದು. ಇನ್ನೂ ಸ್ವಲ್ಪ ತಿರುಗಿಸ್ಬೇಕಿತ್ತ ಅಥವಾ ಪಾಕ ಇನ್ನೂ ಜಾಸ್ತಿ ಬರಬೇಕಿತ್ತ ಗೊತ್ತಿಲ್ಲ. ಬಟ್ ಇದು ನೋಡ್ತಾ ಇದ್ದಾಗಲೇ ಅನ್ನಿಸ್ತು ಇದು ಪಾಕ ನಿಲ್ಲಲ್ಲ ಮೋಡಲ್ಲಿ ಅಂತ. ನಮ್ಮಮ್ಮ ಈ ಕಡೆಯಿಂದ ಹಾಕ್ತಾ ಇದ್ದಾರೆ, ಕೆಳಗಿಂದ ಅದು ಸೋರ್ತಾ ಇದೆ. ಹಾಕ್ತಾ ಇದ್ದಾಗೇನೇನೆ ಅಚ್ಚಿ ಕರೆಕ್ಟಾಗಿ ಹೋಗಿ ಕುತ್ಕೊಳ್ಳುತ್ತೆ, ಹಾಗೆಯೇ ಹಿಂಗೆಲ್ಲ ಸೋರಲ್ಲ. ಅದೇನೇನೋ ಆಗೋಯ್ತು ಬಿಡಿ. ಒಟ್ಟಿನಲ್ಲಿ ಈ ಫಸ್ಟ್ ಟೈಮ್ ಮಾಡಿದ್ದು ಪಾಕದ್ದು ಬರಲಿಲ್ಲ. ಅಮ್ಮ ಸರಿಯಾಗಿ ಬೈದರು. ಬಂದು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ, ಅದಕ್ಕೆ ಬರಲಿಲ್ಲ. ಯಾರಾದರೂ ಜನ ಇದ್ದರೆ ಅಥವಾ ಯಾರಾದರೂ ಮಾಡೋವಾಗ ಬಂದರೆ ಬರಲ್ಲ ಅಂತ ಮುಂಚೆನೇ ಹೇಳ್ತಾಯಿದ್ರು. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಬೈಸ್ಕೊಂಡು ನಾನು 2ನೇ ಪಾಕ ಮಾಡೋವಾಗ ಒಳಗೆ ಹೋಗಲಿಲ್ಲ. ನೀರೊಳಗೆ ಹಾಕಿದ್ರೆ 2ನೇ ಪಾಕ ಅಮ್ಮ ಮಾಡಿ ಫುಲ್ ಪಾಕ ಬಂದಾಗ ಅದ್ರಂಗಿಲ್ಲ. ನೀರೊಳಗೆ ಹಾಕಿದ್ರೆ ಉಂಡೆ ಬಂದಂಗೆ ಬರ್ಬೇಕು ಹಿಂಗೆ. ಮರ್ದ ಮಾಡಿದ್ದು ಹಾಳಾಯಿತು, ಪಾಕ ಬರಲಿಲ್ಲ. ದೃಷ್ಟಿ ಆದರೂ ಬರಲ್ಲ ಅಂತಾರಲ್ಲ ಹಂಗೆ. ಅದಕ್ಕೆ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದಾರೆ. ಐ ಹೋಪ್ ಬೆಸ್ಟ್ ಚೆನ್ನಾಗಿ ಬರಲಿ. ಅಮ್ಮ ಹೇಳ್ತಾ ಅವರೇ ಬರುತ್ತೆ ಬರುತ್ತೆ. ಸಕ್ಕರೆ ಚೆನ್ನಾಗಿಲ್ಲ ಆ್ಯಕ್ಚುಲಿ, ಬೈ ಡಿಫಾಲ್ಟ್ ಸಕ್ಕರೆ ಚೆನ್ನಾಗಿಲ್ಲದೆ ಇರೋದಕ್ಕೆ ಹಿಂಗೆ ಆಗ್ತಾ ಇರೋದು. ಆಗಲೇ ನಾವು ತೋರಿಸ್ನಲ್ಲ, ಅದು ಹಾಕಿದಾಗ ಬೆಳ್ಳಗೆ ಇದು ಕುತ್ಕೊಳುತ್ತೆ. ಸಕ್ಕರೆ ಹೆಚ್ಚು ನೀಟಾಗಿ ಬೆಳ್ಳಗೆ ಹೆಂಗಿರುತ್ತೆ ಹಂಗೆ. ಬಟ್ ಇದು ನೀರು ಥರ ಇದಾಯಿತು, ಅದು ಪಾಕ ಸರಿಯಾಗಿ ಬಂದಿಲ್ಲ. ಸೊ ಸೆಕೆಂಡ್ ಟೈಮ್ ಪಾಕ ತೆಗ್ದು ಮಾಡ್ತಾ ಇರೋದು. ಪಾಕ ಸರಿಯಾಗಿ ಬಂದಿಲ್ಲ ಅಂದರೆ ಅದು ಸಕ್ಕರೆ ಚೆನ್ನಾಗಿಲ್ಲ ಅಂದರೆ ಬರಲ್ಲ ಅದು, ಇಲ್ಲ ಜಾಸ್ತಿ ಏನಾದರೂ ದೃಷ್ಟಿ ಆದರೂ ಬರಲ್ಲ. ಅದಕ್ಕೆ ಸೆಕೆಂಡ್ ಟೈಮ್ ಮಾಡೋವಾಗ ನಾನು ಒಳಗೆ ಹೋಗಲಿಲ್ಲ. ಈಗ ಮತ್ತೆ ಬಂದಿದೆ, ತೋರಿಸ್ತಿದ್ದಾರೆ. ಬರ್ತಾ ಇದೆಯಾ? ಈ ಥರ ಗಟ್ಟಿ ಬರಬೇಕಾ? ಇನ್ನೂ ಹಾರ್ಕೊಬೇಕಿದೆ. ಇನ್ನೂ ಹಾರ್ಕೋಬೇಕಾ? ಫಸ್ಟ್ ಟೈಮ್ ಏನು ಮಿಸ್ಟೇಕ್ ಆಗಿತ್ತು? ಯಾವಾಗಲೂ ಬರೀ ಸಕ್ಸಸ್ ಸ್ಟೋರಿನೇ ಮಾತಾಡಬಾರ್ದು, ಫೇಲ್ಯೂರ್ ಸ್ಟೋರಿನೂ ಹೇಳ್ಕೊಬೇಕಲ್ವ. ಹಂಗಾಗಿ ಇವತ್ತು ಹೆಂಗಾಯಿತು ಇದು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಆ್ಯಕ್ಚುಲಿ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಆದರೆ ನಾವು ಮಾಡೋವಾಗ ಒಳಗೆ ಹೋಗಲ್ಲ. ಬಟ್ ಇವತ್ತು ವಿಡಿಯೋ ಮಾಡೋಕ್ಕೆ ತೋರ್ಸೋಕ್ಕೆ ಅಂತ ಹೇಳಿ ಹೋಗಿ ಅಲ್ಲೆಲ್ಲ ನಮ್ಮಮ್ಮ ಮಾಡೋವಾಗ ಮಾತಾಡಿ ರೇಗಿಸಿದ್ದು ನಮ್ಮಮ್ಮಂಗೆ. ಅದೆಲ್ಲ ನಮ್ಮಮ್ಮಂಗೆ ಸಿಟ್ಟು ಬಂದ್ಬಿಡ್ತು, ಮಾತಾಡೋಂಗಿಲ್ಲ ಹಂಗೆಲ್ಲ ಮಧ್ಯದಲ್ಲಿ ಅಂತ. ಅದಕ್ಕೆ ಹಿಂಗಾಯಿತು ಅಂತ. ಹಂಗೋ ಹಿಂಗೋ ಏನೇನೋ ಟ್ರೈ ಮಾಡಿ ಒಂದು ಹಂತಕ್ಕೆ ಸಕ್ಕರೆ ಹೆಚ್ಚು ಆಗಿದೆ. 1 ಲೋಟ ಸಕ್ಕರೆಗೆ ಈ ಥರದ್ದು ಒಂದು 4 ಮೋಡ್ ಆಗ್ತಿತ್ತು ನಮ್ಮ, 2 ಮೋಡು ಮತ್ತು ಈ ಥರದ್ದು ಒಂದು ಆಗೋದು. ಬಟ್ ಫಸ್ಟ್ನೇದು ಫೇಲ್ಯೂರ್ ಆಗಿ ಸೆಕೆಂಡ್ನೇದು ಏನೇನೋ ಮಾಡಿ ಟ್ರೈ ಮಾಡಿ, ಟ್ರೈ ಅಂದರೆ ಯಾರೂ ಒಳಗೆ ಹೋಗ್ಬಾರ್ದು. ನಾನು ಒಳಗೆ ಹೋಗಲಿಲ್ಲ ಸೆಕೆಂಡ್ನೇದು ಇದು ಮಾಡೋದಕ್ಕೆ. ಆಮೇಲೆ ಒಂದು ಹಂತಕ್ಕೆ ಬಂತು, ಇದು ಸಕ್ಕರೆ ಚೆನ್ನಾಗಿಲ್ಲ ಅದಕ್ಕೆ ಹಿಂಗೆ ಬಂತು ಅಂತ ಹೇಳ್ತಾರೆ. ಇನ್ನೊಂದು ಸತಿ ಯಾವಾಗಾದರೂ ಪ್ರಾಪರಾಗಿ ಚೆನ್ನಾಗಿ ಇದು ಹೆಂಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಫೈನಲಿ ಒಂದು ಹಂತಕ್ಕೆ ತೊಗೊಂಬಂದ್ವಿ ಇದನ್ನು. ಸೆಕೆಂಡ್ನೇ ಪಾಕ ಈ ಥರ ಬಂದಿದೆ. ಫಸ್ಟ್ನೇದು ಮಿಸ್ಟೇಕಾಗಿ ಸ್ವಲ್ಪ ಇದಾಯಿತು. ಸೆಕೆಂಡ್ನೇದು ಮಾಡೋವಾಗ ಒಳಗೆ ಯಾರೂ ಹೋಗಲಿಲ್ಲ, ನಮ್ಮಮ್ಮ ಯಾರನ್ನೂ ಬಿಡಲಿಲ್ಲ. ಇನ್ನೊಂದು ಸತಿ ಸಕ್ಕರೆ ಚೆನ್ನಾಗಿಲ್ಲ ಇದು, ಇನ್ನೊಂದು ಸತಿ ಮಾಡ್ದಾಗ ತೋರಿಸ್ತೀನಿ ಅಂತ ಹೇಳಿ ಇದು ಮಾಡೋದು. ಹಿಂಗೆ ಬಂದಿದೆ. ಈಗ ಇದರಿಂದ ಹೆಂಗೆ ತೆಗೆಯೋದು? ಪಿನ್ನಿಂದ ಮೊದಲು ಸಡ್ಲ ಮಾಡ್ಕೋಬೇಕು. ಹೆಂಗೆ ತೆಗಿಯೋದು? ಇದು ಸಡ್ಲ ಮಾಡ್ಕೊಳ್ಳೋ ಅಷ್ಟೇನು ಇದಾಗಿರಲಿಲ್ಲ. ಸೊ ಪಿನ್ನಲ್ಲಿ ತೆಗಿಬೇಕಾ? ಹಂಗೆ ಮಾಡಿ ನಮ್ಮಮ್ಮ ಒಂದು ಅಂತ
ಬಡಿದ್ರು ಒಂದೊಂದೇ ಬಿಟ್ಟು ಕೆಳಗೆ ಬಿಡ್ತು. ಈ ಥರ ಸಕ್ಕರೆ ಹಚ್ಚಿನ ಸ್ಟೋರಿ ನಮ್ಮ ಮನೆಯಲ್ಲಿ ಈ ವೈಕುಂಠ ಏಕಾದಶಿ ದಿನ ನಡೀತು. ನೀವು ಯಾರಾದರೂ ಟ್ರೈ ಮಾಡೋಂಗಿದ್ರೆ, ಇನ್ ಕೇಸ್ ನಿಮಗೂ ಮನೆಯಲ್ಲೇ ಸಕ್ಕರೆ ಹಚ್ಚಿ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಈ ಥರ ಮಾಡ್ಕೊಳ್ಳಿ, ಬರುತ್ತೆ. ಆದರೆ ನೀವು ಮಾಡುವಾಗ ಮನೆ ಒಳಗೆ ಅಂದರೆ ನೀವು ಅಡುಗೆ ಮನೆ ಒಳಗೆ ಯಾರನ್ನೂ ಬಿಟ್ಕೋಬಾರ್ದು, ಒಬ್ಬರೇ ಮಾಡಬೇಕು. ಆವಾಗ ಖಂಡಿತ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡೋಕ್ಕೆ ಏನಿಲ್ಲ, ಹೇಳಿದ ಇಂಗ್ರೀಡಿಯೆಂಟ್ಸ್ ಅಷ್ಟು ಹಾಕಿ ಮಾಡಿದ್ರೆ ಇದೇ ಥರನೇ ಬರುತ್ತೆ. ಬೇರೆ ಏನು ಹೊಸ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋವಂಥದ್ದೇನಿಲ್ಲ. ಈ ಥರ ಟ್ರೈ ಮನೆಗೆ ಬಂದಿದ್ರಂತ ಇದು ಬೆಸ್ಟು. ಕೆಮಿಕಲ್ ತಿನ್ನೋದಕ್ಕಿಂತ ಇದು ಬೆಸ್ಟು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಆ್ಯಕ್ಚುಲಿ ಇದು ಟ್ರೈ ಮಾಡ್ಕೊಳ್ಳಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬರೀ ಚೆನ್ನಾಗಿ ಬರೋದನ್ನೇ ಸಕ್ಸಸ್ಸನ್ನೇ ತೋರಿಸೋದಲ್ಲ, ಈ ಥರದನ್ನು ತೋರಿಸಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಫಸ್ಟು ಅಂದ್ಕೊಂಡೆ ವಿಡಿಯೋ ಚೆನ್ನಾಗಿ ಬರಲಿಲ್ಲ, ಹಾಕೋಣ, ಈ ಥರ ಇನ್ನೂ ಬೆಟರಾಗಿ ಮಾಡಿ ತೋರಿಸೋಣ ಅಂತ ಹೇಳಿ ಮಾಡಿದೆ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.